ವೀಕ್ಷಕರೇ ನಮಸ್ತೆ. ದಲಿತರ ವಿರೋಧಿ, ದಲಿತರನ್ನ ಸರ್ವನಾಶ ಮಾಡಲೇಬೇಕು ಅಂತ ಪಣ ತೊಟ್ಟಂತಹ ಯಲಹಂಕ ತಾಲೂಕು ಜಾಲ ಹೋಬಳಿ ಮರಳುಕುಂಟೆ ಗ್ರಾಮದ ಮುನಿರಾಮಣ್ಣ, ಇವನೊಬ್ಬ ಭೂಗಳ್ಳ, ಇವನು ದೊಡ್ಡ ಕಳ್ಳ. ಎಲ್ಲಿ ಸರ್ಕಾರಿ ಜಾಗ ಸಿಗುತ್ತೋ ಆ ಜಾಗದಲ್ಲಿ ಭೂ ಕಬಳಿಕೆ ಮಾಡೋದೇ ಇವನ ವೃತ್ತಿ. ಅದೇ ಗ್ರಾಮದಲ್ಲಿ ಪಾಪ ದಲಿತರ ಕುಟುಂಬಗಳು 36 ಕುಂಟೆಯಲ್ಲಿ ಪಾಪ ವ್ಯವಸಾಯ ಮಾಡ್ಕೊಂಡಿರೋಂತಹ ದಲಿತರನ್ನ ಪಾಪ ಈಗ ಮುಂದಿನ ತಿಂಗಳೇನೋ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಮದುವೆ ಇದೆ ಹೆಣ್ಮಗುದು. ಪಾಪ ಅವ್ರಿಗೆ ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಎಲ್ಲೂ ದಾರಿ ಇಲ್ಲ ಅಂತ ವ್ಯವಸಾಯ ಮಾಡೋವಂಥ ಜಾಗವನ್ನು ಕಿತ್ಕೊಂಡು ಆ ಜಾಗಕ್ಕೆ ಸಂಬಂಧಪಟ್ಟಂಥ ಪಾಪ ಒಬ್ಬ ತಾತ ನನ್ನ ಜಾಗ ಅಂತ ಬಾಯಿ ಬಡ್ಕೊಂಡು ಆ ಜಾಗದ ಹತ್ರ ಓಡಾಡ್ತಾ ಇದ್ರೂ ಕೂಡ ಕೇರೆ ಮಾಡದೆ ಒಬ್ಬ ವೃದ್ಧನ ಒದ್ದು ಹೊರಗಡೆ ಹಾಕಿ ಅದೇ ಜಾಗದಲ್ಲಿ 2 ಅಂತಸ್ತಿನ ಮನೆ ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇರೋಂತಹ ಇಂಥವನನ್ನು ಇನ್ನೂ ಆ ಭಾಗದಲ್ಲಿರೋಂಥ ದಲಿತರ ಮುಖಂಡರು ಬಿಟ್ಕೊಂಡಿದ್ದಾರಲ್ಲ, ಇದು ನಾಚಿಕೆಗೇಡು. ಇದಕ್ಕಿಂತ ದೊಡ್ಡ ನಾಚಿಕೆಗೇಡೇನು? ಯಲಹಂಕ ತಾಲೂಕು ಜಾಲ ಹೋಬಳಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಏನಿದೆಯಲ್ಲ, ಈ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಲಿ ಬರೀ ಕಳ್ಳರೇ ಸಿಗ್ತಾ ಇದ್ದಾರಾ ಅಂತ ಅನಿಸ್ಬಿಟ್ಟೈತೆ ಈಗ. ಯಾಕೆಂತಂದರೆ ಈ ಕಳ್ಳ ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಬ್ಬ ಕಳ್ಳನ್ನು ಉತ್ಪತ್ತಿ ಮಾಡಿಕೊಟ್ಟವನೆ, ಯಾರೋ ರಾಹುಲ್ ಅಂತೆ. ಆತ ಈಗ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಸದಸ್ಯರು ಅನ್ನೋ ಮಾಹಿತಿ ಕೊಟ್ಟಿದ್ದಾನೆ. ಆತನಿಗೆ ವಯಸ್ಸು ಸುಮಾರು ಒಂದು 27ರಿಂದ 30 ವಯಸ್ಸಿದೆ. ಸುಗ್ಗಾಟ ಸರ್ವೆ ನಂಬರ್ 53ರಲ್ಲಿ 6 ಎಕರೆ 25 ಕುಂಟೆ ಈತನ ಹೆಸರಿಗೆ ಪರ್ಚೇಸ್ ಮಾಡಿದ್ದಾನೆ. ಸುಮಾರು 7 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇಂಥ ಕಳ್ಳರನ್ನೆಲ್ಲ ಬಿಟ್ಬಿಟ್ಟು ನಮ್ಮಿಂದ ಬಿದ್ದಿದ್ದೀರಾ ಸರ್ ಅನ್ನೋ ಮಾಹಿತಿ. ಅವ್ವ, ಕಳ್ಳ ಯಾರಾದರೆ ಏನು? ಭೂಗಳ್ಳ. ಅವನ ಹಿಂದೆ ಇತಿಹಾಸ ಯಾವುದಿದ್ರೆ ಏನು? ಅವನ ಜೊತೆ ಯಾವ ಮಿನಿಸ್ಟ್ರ್ ಇದ್ದರೆ ನಮಗೇನು? ಇಂಥ ಭೂಗಳ್ಳರ ಜೊತೆ ಎಂಥವನಿದ್ದರೆ ನಮಗೇನು? ಇಂಥ ಭೂಗಳ್ಳರನ್ನ ಮಟ್ಟ ಹಾಕಬೇಕಾಗಿರೋದೇ ಮಾಧ್ಯಮದ ಕರ್ತವ್ಯ. ಭೂಗಳ್ಳರನ್ನ ಬಿಟ್ಕೊಂಡು ಹೋಗ್ತಾ ಇದ್ದರೆ ಇನ್ನೂ ಅತಿ ಹೆಚ್ಚು ಭೂಗಳ್ಳರಾಗ್ತಾರೆ. ಆಯಿತು, ನೀನು ಕೊಟ್ಟಿರೋ ಮಾಹಿತಿ ಪ್ರಕಾರ ಅವನು ರಾಹುಲ್ ಯಾರೇ ನೋಡೇ ಬಿಡೋಣ. ಅವನು ಎಷ್ಟು ಆಸ್ತಿವಂತ ಅಥವಾ ಗ್ರಾಮದಲ್ಲಿ ಏನು ಮಾಡ್ತಾ ಇದ್ದ, ಮತ್ತು ಅವನಿಗೆ 27ರಿಂದ 30 ವಯಸ್ಸು ಅಂತ ಹೇಳ್ತೀರಾ. ಹಾಗಾದರೆ ರಾಹುಲ್ ಸರ್ವೆ ನಂಬರ್ 53ರಲ್ಲಿ ಹೆಂಗೆ ಪಾಣಿಯಲ್ಲಿ ಬಂದು ಕೂತ್ಕೊಳ್ತಾನೆ, ಮತ್ತು ಹೆಂಗೆ ಜಮೀನು ಪರ್ಚೇಸ್ ಮಾಡ್ತಾನೆ, ಮತ್ತು ಯಾರಿಗೆ ಸೇಲ್ ಮಾಡ್ತಾನೆ, ಮತ್ತು 7 ಕೋಟಿ ರೂಪಾಯಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದಮೇಲೆ ಅದನ್ನು 7 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಮತ್ತು ಅವನಿಗೆ ದುಡ್ಡು ಎಲ್ಲಿಂದ ಬಂತು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ? ಆಯಿತು, ಅದ್ರ ಬಗ್ಗೆ ನಾವು ಸರ್ವೆ ಮಾಡ್ತೀರಿ, ನೋಡೋಣ. ಅವನು ಕೂಡ ಒಬ್ಬ ಭೂಗಳ್ಳ ಆದರೆ ವರದಿ ಮಾಡೋದು ನಮ್ಮ ಕರ್ತವ್ಯ. ಆದರೆ ನಿಂತರ ಭೂಗಳ್ಳರು ಇಲ್ವಲ್ಲ ಆ ಭಾಗದಲ್ಲಿ. ನಿಂತರ ದಲಿತರಿಗೆ ಅನ್ಯಾಯ ಮೋಸ ಮಾಡಿದವನು ಕಾಣಿಸ್ತಾ ಇಲ್ವೇ ಆ ಭಾಗದಲ್ಲಿ? ಯಾಕೆ ಅಂತಂದರೆ ನಮಗೆ ಬರೀ ನಿಂದು ವರದಿ ಒಂದೇ ಅಲ್ಲ, ಮೂಲೆಯಲ್ಲೂ ಜನ ಭೂಗಳ್ಳರು ಅತಿ ಹೆಚ್ಚು ಕಾಣಿಸ್ತಿದ್ದಾರೆ. ಬಡವ್ರನ್ನ, ದಲಿತರನ್ನ ತುಳಿದು ಬೆಳೀತಾ ಇರೋರು ನಿಮ್ಮಂಥ ಭೂಗಳ್ಳರು, ಮುಟ್ಟಾಳರು ಜಾಸ್ತಿ ಜನ ಇದ್ದಾರೆ. ಅವ್ರದ್ದೆಲ್ಲ ವರದಿ ಮಾಡ್ಕೊಂಡು ಕೂತ್ಕೊಬೇಕು. ಆದರೆ ನಿನ್ನ ವರದಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತೈತೆ ನಮ್ಮ ಮುನಿರಾಮಣ್ಣ. ಯಾಕೆಂತಂದರೆ ಪಾಪ ಆಂಜಿನಮ್ಮ 14ನೇ ತಾರೀಕು 6ನೇ ತಿಂಗಳು 2023ರಲ್ಲಿ ಆಂಜಿನಮ್ಮ ಅನ್ನೋರು ಗ್ರಾಮ ಪಂಚಾಯತಿ ಮಾರೇನಹಳ್ಳಿ ಗ್ರಾಮ ಪಂಚಾಯತಿಲಿ ಸದಸ್ಯರಾಗಿಲ್ಲ. ಹಾಗಾದರೆ ಆಂಜಿನಮ್ಮ ಸಿಗ್ನೇಚರ್ ಹೆಂಗೆ ಬರುತ್ತೆ ಅಲ್ಲಿ? ನಂಜೇಗೌಡ್ರೆ, ದಯವಿಟ್ಟು ಇದನ್ನು ನೀವು ತನಿಖೆ ಮಾಡಿಸ್ಲೇಬೇಕು. ಆಮೇಲೆ PDO ಸುಮವ್ರೆ, ದಯವಿಟ್ಟು ನೀವು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ. ಆಮೇಲೆ ಹೋದ ಸರ್ತಿ ದೇವರಾಜದು ಒಂದು ಕೊಟ್ಟಿದ್ರಿ ನಿಮಗೆ, ಅದೇನು ಮಾಡಿದ್ರೋ ಗೊತ್ತಿಲ್ಲ, ಅದಿರಲಿ. ಆದರೆ ಈಗಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಫೆನ್ಸ್ ಇದು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯೆ ಆಂಜಿನಮ್ಮ ಅಂತೇಳಿ ಒಂದು ಲೇಔಟ್ ಪ್ಲ್ಯಾನನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ಇದೆ. ಅವನು ಒಂದು ಕಾರ್ಯದರ್ಶಿ, ಅವನು ರಾಜಶೇಖರ್ ಅನ್ನೋ ಸಿಗ್ನೇಚರ್ ಇದೆ. ರಾಜಶೇಖರ್, ನೀನೇನು ಸರ್ಕಾರಿ ಅಧಿಕಾರಿನೋ? ನೀನು ಇಲ್ಲೇನು ಈ ಥರ ಸುಳ್ಳು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡಿರೋನು? ಆದರೆ ಆಗ ರಾಜಶೇಖರ್ ಅನ್ನೋನು ಒಬ್ಬ ಕಾರ್ಯದರ್ಶಿ ಇದ್ನೋ ಇಲ್ವೋ? ದಯವಿಟ್ಟು PDO ಅವರೇ ಇದ್ರ ಕಡೆ ನೀವು ಗಮನ ಹರಿಸಿ. ಯಾಕೆ ಅಂತಂದರೆ ಈ ಸಿಗ್ನೇಚರು ಕೂಡ ಎಸ್ಸಿದೆ, ಆಯಮ್ಮನೂ ಕೂಡ, ಆಂಜಿನಮ್ಮನೂ ಕೂಡ ಎಸ್ಸಿನೇ. ಯಾಕಂದರೆ ಆ ಎಮ್ಮ ಇರೋದು 9 ತಿಂಗಳು ಅಷ್ಟೇ. ಒಪ್ಪಿಗೆ ಮೇಲೆ 4 ಜನ ಗೆದ್ದಿರ್ತಾರೆ. 4 ಜನದಲ್ಲಿ ಎಮ್ಮ 9 ತಿಂಗಳು ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ರಾಜೀನಾಮೆ ಕೊಡ್ತಾರೆ, ಯಾಕಂದರೆ ಇನ್ನೊಬ್ರಿಗೆ ಬಿಟ್ಟು ಕೊಡ್ತಾರೆ. ಈ ಅಮ್ಮ ಆದಮೇಲೆ ಸುಮಿತ್ರಾ ಅನ್ನೋರು ಬರ್ತಾರೆ ಅಧ್ಯಕ್ಷರಾಗಿ.
ಹಾಗಾದರೆ ಇದನ್ನ ಯಾವ ಅಧ್ಯಕ್ಷರು ಮಾಡಿದ್ರು ಆವಾಗ? ನಮ್ಮ ನಂಜೇಗೌಡ್ರೆ ಮಾರೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಮೇಲೆ ನಮಗೂ ಕೂಡ ತುಂಬ ಗೌರವ, ಪ್ರೀತಿ, ವಿಶ್ವಾಸ ಇದೆ. ನೀವು ನಿಮ್ಮ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಆದರೆ ಇಂಥ ಕಳ್ಳರನ್ನ ಕದಿಮರನ್ನ ನೀವು ಬಿಟ್ಟರೆ ಸ್ವಲ್ಪ ನೀವು ಕೂಡ ಗಮನ ಹರಿಸ್ಬೇಕು. ಯಾವಾಗ ಈ ಮಾರೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 2023ರಲ್ಲಿ ಯಾರು ಅಧ್ಯಕ್ಷರಾಗಿದ್ದರು, ಆಮೇಲೆ PDO ಅವರೇ ದಯವಿಟ್ಟು ಇದ್ರ ಮೇಲೆ ನೀವೇ ಕೇಸ್ ಮಾಡಬೇಕೀಗ. ಇವನು ಯಾರು ಇದನ್ನಲ್ಲ, ಇವನು ನಮ್ಮ ಮುನ್ರಾಮಣ್ಣ, ದಯವಿಟ್ಟು ನೀವು ಈ ಕೂಡಲೇ ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಅದೇ ವ್ಯಾಪ್ತಿಯಲ್ಲಿರೋಂಥ ಸ್ಟೇಷನಲ್ಲಿ ಇಂಥ ಭೂಗಳನ್ನು ನೀವು ಗಡೀಪಾರು ಮಾಡ್ತಿರೋ ಇಲ್ಲ ಒದ್ದು ಒಳಗಾಗ್ತಿರೋ. ಯಾಕಂದರೆ ಒಂದು ಬೋಗಸ್ ಸಿಗ್ನೇಚರ್ ಮಾಡ್ತಾರೆ ಅಂತಂದರೆ ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಕಡೆಯೂ ಬರೀ ಮಾರೇನಹಳ್ಳಿ ಗ್ರಾಮ ಪಂಚಾಯತಿದೇ ಆಗೋಯ್ತಲ್ಲ, ಇದು ಯಾವುದೋ ಕತೆಗಳು. ಮತ್ತು ಇಂಥ ನೋಡಿ ಆಂಜನಮ್ಮ ಹೆಸರಿಟ್ಕೊಂಡು ಒಂದು ಇವನು ಮುಟ್ಟಾಳ, ಅವನು ಮುನ್ರಾಮಣ್ಣ ಏನು ದೇವಲೋಕದಿಂದ ಉತ್ಪತ್ತಿ ಆಗಿದ್ದೀನ ನೀನು? ಇನ್ನೂ ನಿನ್ನ ಈ ಭಾಗದಲ್ಲಿ ಬಿಟ್ಕೊಂಡವರಲ್ಲ. ನೀನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಯಾರೋ ರಾಹುಲ್ ಸರ್ವೆ ನಂಬರ್ 55 ಏನೇನೋ ಮಾಹಿತಿ ಕೊಟ್ಟಿದ್ದಿ. ಆಯಿತು, ಅವ್ನು ಯಾರೋ ನಾವು ಹುಡುಕ್ತೀರಿ, ನೋಡೇ ಬಿಡೋಣ. ಬೆದರಿಕೆ ಕರೆಗಳ ನಿಮ್ಮ ಕಡೆಯಿಂದ? ನಿಮ್ಮ ದಮ್ಮು ತಾಕತ್ತಿದ್ರೆ ನೀವು ಉಳಿಸ್ಕೊಳ್ರಿ, ನೋಡೋಣ. ಯಾವನು ಬೆದರಿಕೆ ಕಾಲುಗಳು ಮಾಡ್ತಿರೋ ಇಂಥ ಭೂಗಳ್ರ ಪರ ನೀವು ಕರೆ ಮಾಡಿ ಬೆದರಿಕೆ ಕರೆ ಕೊಡ್ತಿದ್ದೀರಲ್ಲ, ನಮ್ಮನ್ನು ಕುಗ್ಸೋ ತಾಕತ್ತು ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಇಲ್ಲ. ಯಾಕೆ ಅಂತಂದರೆ ನಾವು ಸತ್ಯವನ್ನೇ ತೋರ್ಸೋಕ್ಕೆ ಕೂತಿದ್ದೀರಿ. ಇಂತಹ ಮುನಿರಾಮಣ್ಣ ಅಂತ ಭೂಗಳನ್ನು ಒದ್ದು ಒಳಗಡೆ ಹಾಕ್ಸೋ ತನಕ ಈ ವರದಿನ ಕೈ ಬಿಡಲ್ಲ. ಯಾಕೆ ಅಂತಂದರೆ ಮತ್ತೆ ದಲಿತರಿಗೆ ಆಗಿರೋಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ತನಕ ನಾವು ಬಿಡೋದಿಲ್ಲ. ನಿಮ್ಮ ಅಪ್ಪಂದ್ರ ಆಸ್ತಿ ಅಂತ ಹೇಳ್ಬಿಟ್ಟು ದಲಿತರ ಆಸ್ತಿಗಳನ್ನು ಕಿತ್ಕೊಂಡು ತಿಂತಿದ್ದೀರಾ ನೀವು? ಯಾರಪ್ಪನ ಆಸ್ತಿ ಅಂತ? ಈಗ ನೀವು ಕಟ್ಟಿರೋ ಮನೆ ಅದು. ನಿಮ್ಮ ಅಪ್ಪ ಆಸ್ತಿಗಳನ್ನು ಸಂಪಾದನೆ ಮಾಡಿದರೆ ಅದರಲ್ಲಿ ಮನೆಗಳು ಕಟ್ಟ್ರಿ. ದಲಿತರ ಮನೆಗಳನ್ನು, ದಲಿತರ ಆಸ್ತಿ ಕಿತ್ಕೊಂಡು ಅವ್ರ ಆಸ್ತಿಯಲ್ಲಿ ನೀನು ಮನೆ ಕಟ್ಕೊಂಡು ಬದುಕ್ತಿದ್ಯಲ್ಲ, ಇದಕ್ಕಿಂತ ನಾಚಿಕೆ ಬೇರೊಂದಿಲ್ಲ. ಕೊಡ್ರಯ್ಯ, ದಲಿತರ ಬದುಕಕ್ಕೆ ಬಿಡ್ರಯ್ಯ. ದಲಿತರ ಸಿಗ್ನೇಚರ್ ಬೋಗಸ್ ಮಾಡ್ತೀರಾ, ದಲಿತರ ಆಸ್ತಿ ಕಿತ್ಕೊಂಡು ತಿಂತೀರಾ. ನೀವೇನು ಹೊಟ್ಟೆಗೆ ಅನ್ನ ತಿಂತೀರೋ ಮಣ್ಣು ತಿಂತೀರಯ್ಯ? ಹೆಂಗೆ ನಿಮ್ಗೆ ಹೊಟ್ಟೆಗೆ ಅನ್ನ ಸೇರುತ್ತೋ ಗೊತ್ತಿಲ್ಲ. ಆರ್ ಐ ಸಂದೀಪ್ ಸಿಂಗ್, ಏನು ಮಾಡ್ತಿದ್ಯಾ ನೀನು ನಿನ್ನ ಭಾಗದಲ್ಲಿ? ಬರೇ ಇಂಥ ಭೂಗಳ್ರ ಬೂಟ್ ನೆಕ್ಕೊಂಡೇ ಇರ್ತೀಯ ನೀನು? ಎಷ್ಟು ಅಂತ ನೀನು ವರದಿ ತೋರಿಸ್ಬೇಕು, ಇನ್ನೆಷ್ಟು ಡಾಕ್ಯುಮೆಂಟ್ಸ್ ಅಂತ ನೀನು ಮುಂದೆ ಇಡಬೇಕು. ನಿನ್ನ ವಿರುದ್ಧವಾಗಿ DC ಮುಂದೆ ಹೇಳಿದಿರಿ. DC ನಿನ್ನ ವಿರುದ್ಧವಾಗಿ ಕ್ರಮ ತಗೊಳ್ಳಿ, ಶಿಸ್ತು ಕ್ರಮ ಅಂತ ಹೇಳವ್ರೆ. ನಿನ್ನ ವಿರುದ್ಧವಾಗಿ ಶಿಸ್ತು ಕ್ರಮ ತಗೊಂಡಿಲ್ಲ ಅಂತಂದರೆ DC ಅವ್ರಿಗೆ, ತಹಸೀಲ್ದಾರ್ಗೆ ಧಿಕ್ಕಾರ ಇರಲಿ ನಮ್ಮ ಕಡೆಯಿಂದ. ಯಾರಾದರೂ 94C ಮನೆಗಳು ಬೇಕು ಅಂತ ಅರ್ಜಿ ಹಾಕ್ಕೊಂಡು ನಿಮ್ಮ ಹತ್ರ ಬಂದು ಕೈ ಕಟ್ಕೊಂಡು ಭಿಕ್ಷೆ ಬಿಡ್ತಾರಲ್ಲ, ಮನೆ ಮಠ ಇಲ್ದಿದ್ದವರು, ಅವ್ರ ಮೇಲೆ ತೋರ್ಸೋರು ದರ್ಪನ ಇಂಥ ಭೂಗಳ್ರು ಹಾಕ್ಕೊಂಡಿದ್ದಾರಲ್ಲ ಜಮೀನು, ಇಂಥ ಭೂಗಳ್ರ ಮೇಲೆ ತೋರಿಸ್ರಯ್ಯ ನಿಮ್ಮ ದರ್ಪ, ನಿಮ್ಮ ತಾಕತ್ತು, ನಿಮ್ಮ ದಮ್ಮು. ಮುನಿರಾಮಣ್ಣನ ಬೂಟ್ ನೆಕ್ಕಂತ ನಿಮ್ಮಂಥ ಅವಿವೇಕಿಗಳು, ಅಧಿಕಾರಿಗಳು ಕೆಲವರು ಇದ್ದಿರಲ್ಲ ಆ ಭಾಗದಲ್ಲಿ. ನಿಮ್ಮನ್ನು ಏನು ಅನ್ಬೇಕು ಹೇಳ್ರಿ? ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ಅವನು ಈಗ ಹೊಸ್ದಾಗಿ ಕಟ್ಟಿರೋ ಮನೆ ಅವ್ರ ಅಪ್ಪನ ಆಸ್ತಿ ಅಲ್ಲ, ಅದು ಸರ್ಕಾರಿ ಜಾಗ ಆಸ್ತಿ, ದಲಿತರ ಆಸ್ತಿ. ಅದು ದಲಿತರು ಕಟ್ಟಬೇಕಾಗಿರೋಂಥ ಮನೆ, ದಲಿತರು ವ್ಯವಸಾಯ ಮಾಡಬೇಕಾಗಿರೋಂಥ ಮನೆಯಲ್ಲಿ ಇವನೊಬ್ಬ ಮನೆ ಕಟ್ಕೊಂಡಿದ್ದಾನಲ್ಲ, ಅದನ್ನು ಡೆಮೊಲೇಷನ್ ಮಾಡೋ ತಾಕತ್ತು ನಮ್ಮ ತಹಸೀಲ್ದಾರ್ ಅನಿಲ್ ಅವ್ರಿಗಿಲ್ಲ. ದಂಡಾಧಿಕಾರಿಗಳೇ, ನಿಮಗೆ ಎಷ್ಟು ಮಾಹಿತಿ ಬೇಕು? ಏನು ನೀವು ಯಲಹಂಕ ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಭೂಗಳ್ರ ಜೊತೆ ಏನು ಕೈ ಜೋಡಿಸ್ಕೊಂಡಿದ್ದೀರಾ ನೀವು? ದಲಿತರ ಮೇಲೆ ನಡೀತಾ ಇರೋಂಥ ದೌರ್ಜನ್ಯ, ದಬ್ಬಾಳಿಕೆ ಮೇಲೆ ನಿಮಗೆ ಕ್ರಮ ತಗೊಳ್ಳೋಕ್ಕೆ ತಾಕತ್ತಿಲ್ವಾ? ನಿಮಗೆ ಕ್ರಮ ತಗೊಳ್ಳೋಕ್ಕೆ ಇವನ್ನೇನು ಕ್ರಯ ಬಿಟ್ಟಿದ್ದೀರಾ ಸಂದೀಪ್ ಸಿಂಗ್ನ ಭಾಗದಲ್ಲಿ? ದಲಿತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ, ದಲಿತರ ಮುಖಂಡರೆಲ್ಲ ಏನು ಮಾಡ್ತಿದ್ದೀರಿ? ಯಾಕೆ ಅಂತಂದರೆ ಪಾಪ ದಲಿತರ ಆಸ್ತಿ ಕಿತ್ಕೊಂಡು ಇವನು ಐಷಾರಾಮಿ ಜೀವನಕ್ಕೋಸ್ಕರ ದೊಡ್ಡದಾಗಿ ಒಂದು ಮನೆಗಳು ಕಟ್ಕೊಂಡು ಬದುಕ್ತಾ ಇದ್ದಾನೆ, ದೊಡ್ಡ ಫ್ಯಾಕ್ಟ್ರಿಗಳು ಮಾಡ್ಕೊಂಡು ಬದುಕ್ತಿದ್ದಾನೆ. ಇವನ ಮೇಲೆ ಇಲ್ದಿದ್ದ ಕ್ರಮ ಎಲ್ಲ ಒಂದು ಕಡೆ ಸೀಟ್ ಮನೆ ಕಟ್ಟೋರ ಮೇಲೆ ತೋರಿಸಿರಲ್ಲ ನಿಮ್ಮ ದರ್ಪಗಳನ್ನ. DC ಅವರೇ, ನಿಮ್ಮ ಗಮನಕ್ಕೆ ತಗೊಂಬಂದಿದ್ದೀರಿ, ಆದೇಶ ಮಾಡ್ತೀರಿ, ಡೆಮೊಲೇಷನ್ ಮಾಡ್ತೀರಿ ಅಂತ ಹೇಳಿದ್ದೀರಿ, ಶಿಸ್ತು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀರಿ. ಸಂದೀಪ್ ಸಿಂಗ್ ಮೇಲೂ ಕೂಡ ಶಿಸ್ತು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀರಿ. ಬರೀ ಬಾಯಿ ಮಾತಲ್ಲಾಗಲ್ಲ. DC ಸಾಹೇಬ್ರೆ, ಮಾಡಿ ತೋರಿಸ್ರಿ ನಿಮ್ಮ ತಾಕತ್ತು, ಆವಾಗ ಗೊತ್ತಾಗುತ್ತೆ ನಮಗೆ. ನಿಮ್ಮ DC ಆಫೀಸ್ಗೆ
ಪಾಪ 106 ಜನ ದಲಿತರು ಬಂದು 94C ಸ್ವಾಮಿ ನಮಗೆ ಮನೆ ಇಲ್ಲ, 94CCಯಲ್ಲಿ ಒಂದು ಸೈಟ್ ಕೊಡಿ ಸ್ವಾಮಿ ಅಂತ ಬಂದು ನಿಮ್ಮ ಹತ್ರ ಕೈ ಮುಗಿದು ಕೇಳ್ತಾರಲ್ಲ, ಅವರೇ ದೇಶದ ಭಕ್ತಿಯಿಂದ ಮತ್ತು ಕಾನೂನಿಗೆ ತಲೆ ಬಗ್ಗಿ ನಡ್ಕೊಳ್ತಾ ಇರೋರೆ ನಿಮ್ಮ ಕಚೇರಿಗೆ ಬಂದು ಕೈ ಕಟ್ಟಿ ಸ್ವಾಮಿ ನನಗೆ ಇದನ್ನು ನ್ಯಾಯ ಕೊಡಿಸಿ ಅಂತ ಬರೋರೆ ನಿಜವಾದಂತಹ ನಮ್ಮ ಕನ್ನಡಿಗರು, ನಿಜವಾದಂಥ ಪ್ರಜೆಗಳು. ಅಂಥವ್ರ ಪರ ನೀವು ನಿಂತ್ಕೊಳ್ಳಿ. DC ಅವರೇ, ಈ ಭೂಗಳ್ರು, ಕಳ್ಳರು, ಕದಿಮರು ಸುಳ್ಳು ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ರಾಜಾರೋಷವಾಗಿ ಐಷಾರಾಮಿ ಜೀವನ ಮಾಡ್ಕೊಳ್ತಾ ಇದ್ದಾರಲ್ಲ, ಅವನ ಮೇಲೆ ತೋರಿಸ್ರಯ್ಯ ನಿಮ್ಮ ಕ್ರಮಗಳನ್ನ. ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಧ್ಯಕ್ಷರು ಆಂಜನಮ್ಮ ಅನ್ನೋ ಹೆಸರಲ್ಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದೀರಲ್ಲ, ಇಂಥ ಡಾಕ್ಯುಮೆಂಟ್ಸ್ ಇಷ್ಟೇ ಸೃಷ್ಟಿ ಆಗೈತಿ, ಇನ್ಯಾವ್ಯಾವುದರಲ್ಲಿ ನೀವು ದಾಖಲಾತಿಗಳು ಮಾಡಿರ್ಬೋದು. ನಾನು PDO ಸುಮಾ ಅವರೇ ಮತ್ತು ನಂಜೇಗೌಡ್ರೆ, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ, ಈ ಕೂಡಲೇ ಆಂಜಿನಮ್ಮನ ಮೇಲೆ FIR ಮಾಡಬೇಕು. ಈ ಆಂಜಿನಮ್ಮ ಹೆಂಗೆ ಕಾಪಿ ಸಿಗ್ನೇಚರ್ ಮಾಡಿದ್ರು, ಅಕಸ್ಮಾತ್ ಕಾಪಿ ಮೇಲೆ ಆಂಜಿನಮ್ಮ ಸಿಗ್ನೇಚರ್ ಮಾಡಿಲ್ಲ ಅಂತಂದರೆ ಈ ನಕಾಶೆ ಮೇಲೆ ಸರ್ವೆ ನಂಬರ್ 50/14 ಏನು ಪ್ಲಾನಿಂಗ್ ಇದೆ, ಲೇಔಟ್ ಪ್ಲಾನಿಂಗ್, ಇದ್ರ ಮೇಲೆ ಆಂಜಿನಮ್ಮ ಸಿಗ್ನೇಚರ್ ಮಾಡಿಲ್ಲ ಅಂದರೆ ಮತ್ತು ಇದನ್ನ ಸಿಗ್ನೇಚರ್ ಮಾಡಿದವ್ರು ಯಾರು ಅಂತ ತನಿಖೆಗೆ ಹಾಕ್ಬೇಕು ನೀವು. ಸುಮಿತ್ರ ಅವ್ರು ಯಾರು, ಆಂಜಿನಮ್ಮ ಯಾರು, ನಂಜೇಗೌಡರು ಈಗಿನ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ, ಇದರಲ್ಲಿ PDO ಅವರ ಪಾತ್ರ ಏನು, ಅಲ್ಲಿರುವಂಥ ಕಾರ್ಯದರ್ಶಿ ಯಾರು, ಏನೇನು ನಡೀತಿದೆ ಈ ಪಂಚಾಯಿತಿಯಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ಇನ್ನೂ ದಾಖಲಾತಿಗಳ ಮೂಲಕ ಬುಧವಾರ ನಿಮ್ಮ ಮುಂದೆ ಬೆಚ್ಚಿ ಬೀಳಿಸುವಂಥ ಸ್ಟೋರಿ ನಿಮ್ಮ ಮುಂದೆ ಇಡ್ತೀರಿ. ಅಷ್ಟರಲ್ಲಿ ಕೃಷ್ಣ ಬೈರೇಗೌಡ್ರೆ, ಕಂದಾಯ ಸಚಿವರೇ, ಇಷ್ಟು ನಡೀತಾ ಇರೋದು ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇರೋಂತಹ ಸುಳ್ಳು ದಾಖಲಾತಿಗಳ ಪಟ್ಟಿ. DC ಸಾಹೇಬ್ರೆ, ಮುನಿರಾಮಣ್ಣನ ಸಂಪೂರ್ಣ ಸ್ಟೋರಿ ನಿಮ್ಮ ಮುಂದೆ ಇಟ್ಟಿದ್ದೆ, ನೀವು ಅದ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀರಿ. ಸರ್ವೆ ನಂಬರ್ 50/14ರಲ್ಲಿ ಪಂಚಾಯಿತಿಯಲ್ಲಿ ಸುಳ್ಳು ಡಾಕ್ಯುಮೆಂಟ್ಸು ಸ್ಟೇ ಇದ್ದರೂ ಕೂಡ ಅವನು ಲೇಔಟ್ ಮಾಡಿರೋದು, ಮತ್ತು ನಮ್ಮ ಭಾರತದ ಸೈನಿಕರಿಗೆ ವಂಚನೆ ಮತ್ತು ಮೋಸ ಮಾಡಿರೋದು, ಮತ್ತು ದಲಿತರನ್ನ ಒದ್ದು ಆಚಿಕ್ಕಾಕಿ ಅಲ್ಲಿ ಅವನದೇ ಆದಂಥ ಮನೆ ಕಟ್ಕೊಂಡಿರೋದು, ಗಣಿಗಾರಿಕೆಯಲ್ಲಿ ಅವನ ಮೇಲೆ ಇರೋಂತಹ ಸಮನ್ಸ್, ನೋಟಿಸ್, ಕೇಸ್, ಅವನು ಸರ್ಕಾರಕ್ಕೆ ಕಟ್ಟಬೇಕಾಗಿರೋಂಥ ಎಷ್ಟು ದುಡ್ಡು ಎಲ್ಲ ಸಂಪೂರ್ಣವಾಗಿ ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೀನಿ ಮತ್ತು ಅರ್ಜಿನೂ ಕೂಡ ಕೊಟ್ಟಿದ್ದೀನಿ. ಅದ್ರ ಮೇಲೆ ನಾನು ತನಿಖೆ ಮಾಡಿಸ್ತೀನಿ. ಇದ್ರ ಮೇಲೆ ಕ್ರಮ ಆಗಬೇಕು. ಯಾರೇ ಸುಳ್ಳು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರು ಅವ್ರ ವಿರುದ್ಧವಾಗಿ ಈ ಕೂಡಲೇ ತನಿಖೆಗೆ ಆದೇಶ ಮಾಡ್ತೀನಿ ಎಂದಿದ್ರಿ. ಧನ್ಯವಾದಗಳು. ಅದೇ ರೀತಿ ಇವನನ್ನು ಒದ್ದು ಮೊದಲು ಒಳಗಡೆ ಹಾಕಿ, ಈ ಮುನಿರಾಮಣ್ಣನ ಒದ್ದು ಒಳಗಡೆ ಹಾಕಿದ್ರೆ ಇನ್ನೂ ದಲಿತರು ಉಳಿತಾರೆ, ಸರ್ಕಾರಿ ಜಾಗನೂ ಕೂಡ ಉಳಿತದೆ. ಅದೇ ರೀತಿ ಅವರ ಹೆಂಡತಿ ಏನು ಮೆಂಬರ್ ಆಗಿದ್ದಾರಲ್ಲ ಕಮಲಮ್ಮ, ದಯವಿಟ್ಟು ಕಮಲಮ್ಮನ ಮೇಲೆ ಒಂದು ಕೇಸ್ ಹಾಕಬೇಕು. ಕಮಲಮ್ಮನು ಕೂಡ ಆ ಭಾಗಕ್ಕೆ ಈ ಗಂಡನ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದು ಮೇಲು ನೋಟಕ್ಕೆ ನಮಗೆ ಎದ್ದು ಕಾಣಿಸ್ತಿದೆ. ಕಮಲಮ್ಮನು ಕೂಡ ಈಗ ರಾಜೀನಾಮೆ ಕೊಡಬೇಕು. ನೀವು ಆದಷ್ಟು ಬೇಗ DC ಸಾಹೇಬ್ರೆ ಇದ್ರ ಮೇಲೆ ಕ್ರಮ ತಗೊಂಡು ತನಿಖೆ ಮಾಡಿಸಿ, ಈ ಥರ ಭೂಗಳ್ರು, ಈ ಥರ ಮುಟ್ಟಾಳರು ಯಾರ್ಯಾರು ಇರ್ತಾರೋ ಅವ್ರ ಮೇಲೆ ಸಂಪೂರ್ಣವಾಗಿ ನೀವು ಕ್ರಮ ತಗೊಳ್ಳಿ. ಸಂದೀಪ್ ಸಿಂಗನ್ನ ಆದಷ್ಟು ಬೇಗ ಕ್ರಮ ತಗೊಳ್ತೀನಿ ಎಂದಿದ್ದೀರಿ. ಆತನ ಮೇಲೂ ದಯವಿಟ್ಟು ಆತನ ಮೇಲೂ ಕ್ರಮ ತಗೊಳ್ಳಿ. ನೀವು ಪ್ರಾಮಾಣಿಕವಾಗಿ ಈ ಥರ ವರದಿಗಳನ್ನು ನೋಡ್ತಾ ಇಂಥ ಭೂಗಳ್ರ ಮೇಲೆ ನೀವು ಎಷ್ಟು ಬೇಗ ಆದೇಶಗಳನ್ನು ಮಾಡಿ ಇಂಥವ್ರನ್ನ ಒದ್ದು ಒಳಗಡೆ ಹಾಕ್ಸ್ತೀರೋ ಆಗ ಮತ್ತೊಬ್ಬ ಈ ರೀತಿ ಭೂಗಳ್ತನ ಮಾಡೋದು, ದಲಿತರಿಗೆ ವಂಚನೆ ಮಾಡೋದು, ಮೋಸ ಮಾಡೋದು, ಕೆರೆ ಕುಂಟೆ ಒತ್ತುವರಿಗಳು ಮಾಡ್ಕೊಳ್ಳೋದು ತಡಿಬೋದು. ನಿಮ್ಮ ಮೇಲೆ ವಿಶ್ವಾಸ ಇದೆ. ನೀವು ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ಅದೇ ನಂಬಿಕೆ ಮೇಲೆ ನಾವಿದ್ದೀರಿ. ಧನ್ಯವಾದಗಳು.